ಬಿಜೆಪಿ ಹೈಕಮಾಂಡ್ ಎಷ್ಟಾಗತ್ತಷ್ಟು ನೀವು ಗುದ್ದಾಡಿ ನೀವೇ ಯಾರೋ ಒಬ್ರು ಸೋಲ್ರಿ ಉಳಿದವ್ರನ್ನ ಅನೌನ್ಸ್ ಮಾಡ್ಕೊತೀವಿ ಅಂದಂಗಿದೆ. ನೀವೇ ಗುದ್ದಾಡ್ತಾ ಇರಿ ಅಂತ ಬಿಟ್ಟಂಗೈತೆ. ಯಾಕೆ ಅಂತಂದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು RSS ಸಂಘ ಪರಿವಾರ ಸೇರಿದಂಗೆ ಎಲ್ಲರೂ ಕೂಡ ಅವರವರೇ ಎಡಿ ಶಾಪ್ ಆಗ್ತವ್ರು. ಇದಾ ನಮ್ಮ ಪಾರ್ಟಿ, ಇದಾ ನಮ್ಮ ಕತೆ ಅಂತ ಅನ್ಕೊಂಡು ಹೋಗ್ತಿದ್ದಾರೆ. ಬಟ್ ಗುದ್ದಾಡಿ ಸೋತೊಂದು ಸತ್ತ ಗೆದ್ದೊಂದು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಥರ ಇದೆ ಇದು ಸನ್ನಿವೇಶ. ಯಾಕೆಂದರೆ ಸಾಮರ್ಥ್ಯ ತೋರಿ ನೀವು ಕಿತಾಡಿ ಅಂತ ಬಿಟ್ಟವ್ರೆ. ಇನ್ನೂ ಟೈಮ್ ಇದೆಯಲ್ಲ, ಎಲೆಕ್ಷನ್ಗಳು ಯಾವುದೂ ಇಲ್ಲ, ಎಲೆಕ್ಷನ್ ಸದ್ಯಕ್ಕಂತೂ ಯಾವುದೂ ಇಲ್ಲ. ಗುದ್ದಾಡಿ ನೀವು ಅಂತ ಬಿಟ್ಟವ್ರೆ. ಇವ್ರು ಎಷ್ಟಾಗತ್ತಷ್ಟು ಬಡ್ದಾಡ್ತಾವ್ರೆ. ಆದರೆ ಒಂದೇನು ಅಂತಂದರೆ ಯತ್ನಾಳ್ಗೆ ನೋಟಿಸ್ ಕೊಟ್ಟ ಮೇಲೆ ಏನೋ ಆಗ್ಬಿಡ್ತು ಅನ್ನೋದೇನೋ ಇತ್ತಲ್ಲ. ವಿಜೇಂದ್ರ ಪಾಳ್ಯದಲ್ಲಿ ಸಂಭ್ರಮ, ಇಲ್ಲಿ ಸೂತ್ ಅವೇನಿಲ್ಲ. ಕುಮಾರ್ ಬಂಗಾರಪ್ಪ ಪ್ರೆಸ್ ಮೀಟ್ ಮಾಡಿ ನಾವು ರೆಡಿ, ಬಿಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾವ್ರೆ. ಬಟ್ ದಿನದಿಂದ ದಿನಕ್ಕೆ ಯಡಿಯೂರಪ್ಪ ವಿರುದ್ಧವಾದಂಥ ಒಂದು ಮಾತುಗಳು ಸೌಂಡು ಜಾಸ್ತಿ ಆಗ್ತದೆ, ಕಡಿಮೆ ಆಗಲ್ಲ. ತಟಸ್ಥ ಹೆಸರಿಗಷ್ಟೇ ತಟಸ್ಥ. ಈ ರೆಬೆಲ್ ಟೀಮ್ನ ಶಕ್ತಿಯೇ ತಟಸ್ಥ ಬಣ. ನೋಟಿಸ್ ಕೊಟ್ಟ ಮೇಲೆ ಒಂದು ವಾರದಷ್ಟು ಸ್ವಲ್ಪ ಅಷ್ಟೇ ಸೈಲೆಂಟ್ ಆಗಿದ್ರು ಅಷ್ಟೇ. ಅದಾದ ನಂತರ ಮತ್ತೆ ಅವ್ರದ್ದೆಲ್ಲ ಆಕ್ಟಿವಿಟಿ ನೋಡಿ, ಅದೆಲ್ಲ ಆದ್ಮೇಲೆ ಈಗ ಮೊನ್ನೆ ಅದು ಬೆಂಗಳೂರು ಶಾಸಕರ ಸಭೆಗೆ ಒಂದಷ್ಟು ಜನ ಗೈರಾದ್ರು. ಅಶೋಕ್ ಮತ್ತೆ ಇದು ಅಶೋಕ್ ಅವರು ಇದು ಮಾಡಲಿಲ್ಲ. ಮತ್ತು ನಂತರ ಸಮನ್ವಯ ಸಮಿತಿ ಬಂದಾಗ ಈ ಬೆಂಗಳೂರು ಬಗ್ಗೆ ವಿಶೇಷವಾಗಿ ಮಾತಾಡಬೇಕು. ಬೆಂಗಳೂರು ಶಾಸಕರದ ಅವ್ರದ್ದೊಂದು ಇಡೀ ಕರ್ನಾಟಕದ ಬೇರೆ ಆದರೆ ಇವ್ರದೊಂದು ಬೇರೆ. ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ, ಇಷ್ಟು ಜನ ಏನು ಬಿಜೆಪಿ ಶಾಸಕರಿದ್ದಾರೆ, ಅವರೆಲ್ಲರೂ ಸ್ಟ್ಯಾಂಡ್ ಏನು, ಯಾರು ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿ? ಬೆಂಗಳೂರು ಸೌತ್ MLA ಕೃಷ್ಣ ಅಶೋಕ್ ಪರವಾಗಿ ಎಷ್ಟು ಜನ ಇದ್ದಾರೆ? ಅಶೋಕ್ ಪರ ವಿರುದ್ಧ ಅಂದಾಗೆಲ್ಲ ಒಂದು ಸ್ವಲ್ಪ ಬೇರೆ ಥರ ಇದೆ. ಬೆಂಗಳೂರು ಸೌತ್ MLA ಕೃಷ್ಣಪ್ಪ ಇದುವರೆಗೂ ಅಶೋಕ್ ಪರವಾಗಿದ್ರು, ಬಟ್ ಅವ್ರು ಎಗನೆಸ್ಟ್ ಇದ್ದಾರೆ. ಈಗ ವಿಶ್ವನಾಥ್ ಅಶೋಕ್ ಎಗನೆಸ್ಟ್ ಇದ್ರು, ವಿಜೇಂದ್ರ ವಿರುದ್ಧವಾಗೂ ಇದ್ದಾರೆ. ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ. CK ರಾಮಮೂರ್ತಿ ಇವರು ಪರವಾಗಿದ್ದಾರೆ, ವಿಜೇಂದ್ರ ಪರವಾಗಿದ್ದಾರೆ. ಮುನಿರತ್ನ ಅವರೊಂದು ರೀತಿ ತಟಸ್ಥವಾಗಿ ಮೇಂಟೈನ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದಾರೆ. ಇನ್ನು ದಾಸರಳ್ಳಿ ಮುನ್ರಾಜು ಒಂದು ಸ್ವಲ್ಪ ಫೇವರ್ ಆಗಿದ್ದಂಗಿದ್ದಾರೆ. ಸೊ ಒಂದಷ್ಟು ವ್ಯತ್ಯಾಸಗಳಿದೆ. ಅಶೋಕ ವರ್ಸಸ್ ವಿಜೇಂದ್ರ ಬೆಂಗಳೂರಲ್ಲಿ. ಅಶ್ವಥ್ ನಾರಾಯಣ್ ವಿರುದ್ಧವಾಗಿದ್ದಾರೆ ವಿಜೇಂದ್ರಗೆ. ಮಲ್ಲೇಶ್ವರಂ ಅಶ್ವಥ್ ನಾರಾಯಣ್ ವಿರುದ್ಧವಾಗಿದ್ದಾರೆ. ಸೋಮಣ್ಣ ಬೆಂಗಳೂರು ಲೀಡರ್, ತುಮಕೂರು MP ಇರಬಹುದೇನೋ, ಸೋಮಣ್ಣ ವಿಜೇಂದ್ರ ವಿರುದ್ಧವಾಗಿದ್ದಾರೆ. ಅವರು ಓಪನ್ ಆಗಿ ವಿರುದ್ಧವಾಗಿದ್ದಾರೆ. ತೇಜಸ್ವಿ ಪಾಟೀಲ್ ಏನಲ್ಲಿದ್ದಾರೆ. PC ಮೋಹನ್ ಫೇವರ್ ಟು ವಿಜೇಂದ್ರ ಅಂಡ್ ಶೋಭಾ ಕರಂದ್ಲಾಜೆ ವಿರುದ್ಧ ಗುಂಪಲ್ಲೇ. ಡಾಕ್ಟರ್ ಮಂಜುನಾಥ್ ಕಮಲಾ ಅಷ್ಟೇ. ನಾನು ಅವ್ರ ಪರ, ಇವ್ರ ವಿರುದ್ಧ ಅವ್ರ ಬಾಯೇ ಬಿಡಲ್ಲ, ಮಾತಾಡೋದಿಲ್ಲ. ಅವರು ಟೆಕ್ನಿಕಲಿ ಬಿಜೆಪಿ ಅಷ್ಟೇ. ಬಿಜೆಪಿ ಟೆಕ್ನಿಕಲಿ ಇದ್ದಾರೆ. ನಿಜವಾಗ್ಲೂ ಕೂಡ ಬಿಜೆಪಿ ಒಳಗಡೆ ಉಳಿದೋರ್ ತರ ಆ ಥರ ಆಕ್ಟಿವ್ ಆಗಿ ಅವರು ಕಾಣಿಸೋದಿಲ್ಲ. ಅಲ್ಲ, ಬೆಂಗಳೂರು ಮಟ್ಟಿಗೆ ಬಂದರೆ ಅಶೋಕ್ ವರ್ಸಸ್ ವಿಜೇಂದ್ರ ಅಂತ ಬಂದರೆ ಯಾರು ಕೈ ಮೇಲಾಗ್ಬೋದು? ಅಶೋಕ್ ವರ್ಸಸ್ ವಿಜೇಂದ್ರ ಅಂತ ಬಂದರೆ, ಯಾಕಂದ್ರೆ ಅದು ಒಂದು ಚರ್ಚೆ ನಡೀತಾ ಇದೆ ಈಗ ಪ್ಯಾರಲಲ್ ಆಗಿ. ವಿಜೇಂದ್ರ ವರ್ಸಸ್ ಯತ್ನಾಳ್ ಒಂದು ನಡೀತಾ ಇದೆ. ಈಗ ಬೆಂಗಳೂರು ನಂಬರ್ 1 ಯಾರು? ಅಶೋಕ್ ಇದ್ರು. ಈಗ ಅಶ್ವಥ್ ನಾರಾಯಣ್ ಸರಿಸಾಟಿ. ಬೆಂಗಳೂರಲ್ಲಿ ಅಶ್ವಥ್ ನಾರಾಯಣ್ ಕೂಡ ವಿಜೇಂದ್ರ ವಿರುದ್ಧ, ಅಶೋಕ್ ಕೂಡ ವಿಜೇಂದ್ರ ವಿರುದ್ಧ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಚಲಾವಣೆ ಇಲ್ಲದ ನಾಣ್ಯ ಅಂತ ರಾಜಕೀಯದಲ್ಲಿ ಪ್ರಸ್ತುತವಾಗಿ ಕರಿಬಹುದು. ಯಾಕಂದ್ರೆ ಅವ್ರ ಮಗ ಕಟ್ಟ ಜಗದೀಶ್ ಈಗ ಸೋತಿದ್ದಾರೆ ಹೆಬ್ಬಾಳ. ಬಟ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇಲ್ಲ, ಚಲಾವಣೆ ಇಲ್ಲ ರಾಜಕಾರಣದಲ್ಲಿ. ಅವರು ವಿಜೇಂದ್ರ ಪರವಾಗಿ, ಯಡಿಯೂರಪ್ಪ ಪರವಾಗಿದ್ದಾರೆ. ಇನ್ನು CK ರಾಮಮೂರ್ತಿ ಟಿಕೆಟ್ ಕೊಡ್ಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿದ್ದಾರೆ ಅನ್ನೋದು ಬಿಟ್ರೆ, ನೀವು ಯಾರ ಪರವಾಗಿ ಗುರ್ತಿಸ್ಕತ್ತೀರಾ ಅಂತಂದ್ರೆ ಬಹುತೇಕ ಅಶ್ವಥ್ ನಾರಾಯಣ್ ಅಶೋಕ್ ಪರವಾಗಿ ಹೋಗ್ತಾರೆ. ಅಶೋಕ್ ಪರವಾಗಿ ಹೋಗ್ಲಿಲ್ಲ ಅಂತ ತಟಸ್ಥವಾಗಿ ಉಳ್ಕೊಬಿಡ್ತಾರೆ. ಎತ್ತಿ ವಿಜೇಂದ್ರ ಪರವಾಗಿ ಕೈ ಅಂತ. ಅಶೋಕ್ ಪರವಾಗಿ ಸ್ಟ್ರಾಂಗ್ ಆಗಿ ನಿಲ್ಲುವಂಥವ್ರು ಯಾರು? ಅಶೋಕ್ ಪರವಾಗಿ ದಾಸರಳ್ಳಿ ಮುನ್ರಾಜ್ ಅವ್ರು ನಿಲ್ಬೋದು. ಅದ್ ಬಿಟ್ರೆ ಇನ್ನೊಂದಷ್ಟು ಜನ ನಿಲ್ತಾರೆ ಅಂತೇನಿಲ್ಲ. ಯಾಕಂದ್ರೆ ಅವ್ರೇನೋ ಯಾರನ್ನೋ ಗೆಲ್ಸ್ಕೊಂಡಿದೀನಿ ಅಂತೇನಿಲ್ವಲ್ಲ. ಅಶೋಕ್ ಲೀಡರ್ ಆಗ್ಲಿಲ್ಲ. ಅಶೋಕ್ ಬರೀ MLA ಆದ್ರು. ಅಶೋಕ್ ಬರೀ DCM ಆದ್ರು. ಅಶೋಕ್ ಬರೀ ಮಂತ್ರಿ ಆದ್ರು. ಅಶೋಕ್ ಲೀಡರ್ ಆಗಲಿಲ್ಲ. ಒಟ್ಟು ಬಿಜೆಪಿಯ ಬಂಡಾಯ, ಬಿಜೆಪಿಯ ಬಿಕ್ಕಟ್ಟಿನ ಸಂದರ್ಭದೊಳಗಡೆ ಬೆಂಗಳೂರಿನ ಈ ರಾಜಕಾರಣ ಇದೆಯಲ್ಲ, ಇದು ಒಂದು ಪಾರ್ಟ್ ಮಾತ್ರ. ಇದನ್ನ ಬಿಟ್ಟು ಕರ್ನಾಟಕದಾದ್ಯಂತ ಪಾರ್ಟಿ ಲೈನಲ್ಲೇ ಇರಬೇಕು. ಬೆಂಗಳೂರಿನ ಬಿಜೆಪಿ ನಾಯಕರು ಸಿಂಬಲ್ ಜೊತೆ ಇದ್ರೆ ಮಾತ್ರ ಬಚಾವ್. ಅವರು ವ್ಯಕ್ತಿಗತೆಗೆ ಹೋದ್ರೆ ಅವ್ರ ಕತೆ ಮುಗಿತು. ಇಲ್ಲಿ ಪಾರ್ಟಿ ಸಿಂಬಲ್ ನಾವ್ ಪಕ್ಕ ಯಡಿಯೂರಪ್ಪ ಅಂತಂದ್ರೆ ಆಗಲ್ಲ ಇಲ್ಲಿ. ಫಾರ್ ದಟ್ ಮ್ಯಾಟರ್ ನಾಟ್ ಜಸ್ಟ್ ಬೆಂಗಳೂರು, ಉಳಿದ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಒಳಗಡೆ ಇರೋರಿಗೆ ಬಹಳಷ್ಟು ಜನ ಸಿಂಬಲ್ ಜೊತೆಗಿದ್ರೇ ಲಾಭ ಅವ್ರಿಗೆ. ಯಡಿಯೂರಪ್ಪ ಜೊತೆಗಿದ್ದಂತಹ ಹೊಳಲ್ಕೆರೆ ಚಂದ್ರಪ್ಪ ಈಗ ಯಡಿಯೂರಪ್ಪ ಜೊತೆಗಿಲ್ಲ. ಇಲ್ಲ ಅವ್ರ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಲೋಕಸಭೆ ಎಲೆಕ್ಷನ್ ಒಳಗಡೆ, ಅವರು ಆ ಕಾರಣಕ್ಕೋಸ್ಕರ ವಿರುದ್ಧ ಆದ್ರು. ಇಲ್ಲ, ಇನ್ನು ಈಗ ಶಿವಮೊಗ್ಗ, ದುರ್ಗ, ದಾವಣಗೆರೆ ಸಂಬಂಧಪಟ್ಟಂಗೆ ಒಂದು ಸಭೆನೋ ಲೆಕ್ಕಾಚಾರ ಬೇರೆ ನಡೀತಾ ಇತ್ತಲ್ವಾ. ಲಿಂಗಾಯತರು ಒಂದಷ್ಟು ಜನ ನಾಯಕರು ಸಭೆ ಮಾಡಿ ವಿರುದ್ಧವಾಗಿ ಮಾತಾಡಿದ್ರು. ವಿಜೇಂದ್ರ ವಿರುದ್ಧವಾಗಿ ಸಭೆ ಮಾಡಿದ್ರು. ಯತ್ನಾಳ ಟೀಮ್ ಸಭೆ ಮಾಡಿದಾಗ ಓಕೆ, ದೊಡ್ಡ ಮಟ್ಟಿಗಿನ ಲಿಂಗಾಯತ. ಯಾಕಂದ್ರೆ ನಿಮ್ಗೆ ಪಂಚಮಸಾಲಿಗಳು ಪ್ರಭಾವಿಗಳು ಯಾರಿದ್ದಾರೆ? ಪಂಚಮಸಾಲಿಗಳು ವಿಜೇಂದ್ರ ಜೊತೆ ಪಂಚಮಸಾಲಿಗಳು ವಿಜೇಂದ್ರ ಜೊತೆಗೆ ಇಲ್ಲ, ಯಾರು ಇಲ್ಲ. ವಿಜೇಂದ್ರ
ರೆಪ್ರೆಸೆಂಟ್ ಮಾಡೋ ಲಿಂಗಾಯತ ಸಮುದಾಯದ ಏನು ಕ್ಯಾಸ್ಟ್ ಬರುತ್ತೆ ಅದು ದೊಡ್ಡ ಸಮುದಾಯ ಇವಾಗ ಏನು ಉಳ್ಕೊಂಡಿಲ್ಲ. ಶೆಟ್ರು ಸೈಲೆಂಟಾಗಿ ಆಟ ಆಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಸೈಲೆಂಟ್, ಫುಲ್ ಸೈಲೆಂಟ್ ಇದ್ದಾರೆ. ಭಗವಂತ ಕುಬ್ಬ ಮತ್ತೊಬ್ಬ ಲಿಂಗಾಯತ MP ಆಗಿದ್ದವರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ವಿಜೇಂದ್ರ ವಿರುದ್ಧವಾಗಿದ್ದಾರೆ. ಇರೋ ನಾವು ಲೆಕ್ಕ ಹಾಕೊಂಡ್ರೆ ಪ್ರಭಾಕರ್ ಕೋರೆ ಬಿಜೆಪಿಲಿ ಇನ್ಆಕ್ಟಿವ್ ಆಗಿದ್ದಾರೆ. ರೇಣುಕಾಚಾರ್ಯನ ಯಾರು ಲೀಡರ್ ಅಂತ ಒಪ್ಪಲ್ಲ. ಅಲ್ಲ, ರೇಣುಕಾಚಾರ್ಯ ಅದು ಬಹಳ ಮೊದಲಿಂದನೂ ಇದ್ದವರು, ಬಹಳ ಕೌಂಟ್ ಏನಾಗಲ್ಲ ಅವ್ರ ಜೊತೆಗೆ. ಅವ್ರ ಜೊತೆಗೆ ಯಾವಾಗಲೂ ಶೈಲೇಂದ್ರ ಬೆಲ್ದಾಳೆ ಬೀದರ್ನ ಸೌತ್ MLA, ಬಟ್ ಅವ್ರು ಜಾಸ್ತಿ ಮಾತಾಡಲ್ಲ. ಬರೀ ಅವ್ರ ಜೊತೆ ಅವ್ರು ಕಾಣಿಸ್ಕೋಬಹುದು, ಫೋಟೋ ಬಿಟ್ಟರೆ ಮಾತಾಡಲ್ಲ. ಬಿಜೆಪಿಯ MLA ಗಳ ಪೈಕಿ 65-64 ಜನ ಏನು MLA ಗಳಿದ್ದಾರೆ, MLA ಗಳಲ್ಲಿ ಅದರೊಳಗಡೆ ತಟಸ್ಥ ಬಣನೇ ಬಹಳ ದೊಡ್ಡ ಸಂಖ್ಯೆ ಒಳಗೆ ಇದ್ದಂಗೆ ಕಾಣ್ತದೆ. ತಟಸ್ಥ ಬಣ ದೊಡ್ಡ ಸಂಖ್ಯೆಯಲ್ಲಿದೆ. ಯತ್ನಾಳ್ ಮತ್ತು ವಿಜೇಂದ್ರ ಅವರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ತಟಸ್ಥ ಬಣದಲ್ಲಿ ಯಡಿಯೂರಪ್ಪನವ್ರು ಒಪ್ತಾರೆ, ವಿಜಯನ್ ಒಪ್ಪಕಡಿ ಇಲ್ಲ. ಅಲ್ಲ, ಈ ಎಲ್ಲರೂ ಕೂಡ ಅಷ್ಟೇ, ನಾಟ್ ಜಸ್ಟ್ ತಟಸ್ಥ ಬಣ. ಯಡಿಯೂರಪ್ಪನವ್ರು ಒಪ್ತಾರೆ, ವಿಜಯನ್ ಒಪ್ಪಲ್ಲ. ಈಗ ಬಿಜೆಪಿ ನಡೀತಾ ಇರೋದು ವಿಜೇಂದ್ರ ವಿರುದ್ಧದ ಟೀಮ್, ನಾಟ್ ಯಡಿಯೂರಪ್ಪ ವಿರುದ್ಧ ಟೀಮ್ ಅಲ್ಲ. ಹೌದೌದೌದು, ಅಲ್ಲ ಅದು ಸಹಜ, ಅದು ಬಹಳ ಅತ್ಯಂತ ಸಹಜವಾದಂತ ಒಂದು ಇದು. ಯಾರಿಗೆ ನೀವು ಯಡಿಯೂರಪ್ಪನ ಒಪ್ಪದೇ ಇದ್ರೂ ಕೂಡ ಯಾವುದು ಬೇಡ, ಅದನ್ನ ಹೇಳಲಿಕ್ಕೆ ಬರಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಜೇಂದ್ರ ಪರವಾಗಿ ಯಾರಿದ್ದಾರೆ ಸರ್? BY ರಾಘವೇಂದ್ರ ಮಗ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಅಲ್ವಾ? ಅರ್ಥಾಳ್ ಹಾಲಪ್ಪ. ಇನ್ನು ಕುಮಾರ್ ಬಂಗಾರಪ್ಪ ವಿರುದ್ಧ ತೀರ್ಥಹಳ್ಳಿ MLA ಅರಗ ಜ್ಞಾನೇಂದ್ರ ಸೈಲೆಂಟು, ಚಿನ್ನಿ ಅವರು ಸೈಲೆಂಟು, ಶಿವಮೊಗ್ಗ ಚನ್ನಬಸಮ್ಮ ಸೈಲೆಂಟು. ಯಾರಿದ್ದಾರೆ ಶಿವಮೊಗ್ಗದಲ್ಲೇ ಓಪನ್ ಆಗಿ ಗುರುತಿಸ್ಕೊಳ್ಳಿಕ್ಕೆ ಬಹಳ ಜನ ಇಷ್ಟಪಡ್ತಾ ಇಲ್ಲ. ಅಂದ್ರೆ ಅವ್ರು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ತಟಸ್ಥ ಬಂದೊಳಗಿದ್ದಾರೆ, ಪಾರ್ಟಿ ಬೇಸ್. ಯತ್ನಾಳ್ ಪರವಾಗಿ ಓಪನ್, ದಾವಣಗೆರೆ ಸರ್, ಯತ್ನಾಳ್ ಪರವಾಗಿ ಓಪನ್ ಆಗಿ ಗುರುತಿಸಿಕೊಂಡಂತ ಶಾಸಕರು ಮತ್ತು ವಿಜೇಂದ್ರ ಪರವಾಗಿ, ಯತ್ನಾಳ್ ಪರವಾಗಿ ಶಿವಮೊಗ್ಗದಲ್ಲಿ ಓಪನ್ ಆಗಿ ಕುಮಾರ್ ಬಂಗಾರಪ್ಪ ಗುರುತಿಸ್ಕೊಂಡವ್ರೆ. ಯತ್ನಾಳ್ ಪರವಾಗಿ ದಾವಣಗೆರೆಯಲ್ಲಿ BP ಹರೀಶ್ ಉಳ್ಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಚಂದ್ರಪ್ಪನವರು ಇದ್ದಾರೆ ಬಹಿರಂಗವಾಗಿ. ಯಾರು ಒಂದು ಕಾಲದಲ್ಲಿ ಯಡಿಯೂರಪ್ಪನವ್ರು ಬಲಗೈ ಅಂತಿದ್ದವರು, KJP ಇಂದ ಕಂಟೆಸ್ಟ್ ಮಾಡಿದವರು 13ರಲ್ಲಿ ಇವರು ಸವಾಸ ಮಾಡಿ. ಹೌದು, ಏನಾಗಿದ್ದಾರೆ ಅವರು? ಈಗ ವಿರುದ್ಧ ಗುಂಪಿನೊಳಗಡೆ ಇದ್ದಾರೆ. ಅಂದ್ರೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ವಿಜೇಂದ್ರ ಕಾರಣಕ್ಕೆ ವಿರೋಧ ಇದೆ ಹೊರತು ಯಡಿಯೂರಪ್ಪ ಅವ್ರು ಒಪ್ಪ ಕಡಿದಾರೆ. ನಮ್ಮ ನಾಯಕ ಯಡಿಯೂರಪ್ಪ ಅಂತಾರೆ, ಬಟ್ ವಿಜೇಂದ್ರನ ಒಪ್ಪ ಕಡಿಯಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರ್ಯಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.